ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಅಂತ ಅವತ್ತು ವಿಡಿಯೋ ಹಾಕಿದ್ದೆ ಅಲ್ವಾ ಮೊನ್ನೆ, ಅದು ಕಂಟಿನ್ಯೂ ವಿಡಿಯೋ ಇದು. ಅದು ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದನ್ನು ಊರಿಗೆ ಬಂದ ತಕ್ಷಣ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವಾಗ ನಾನು ಕೂಡ ಮನೆಗೆ ನಡ್ಕೊಂಡು ಬಂದಿದ್ದೀನಿ. ತುಂಬ ಬಿಸಿಲು ಬಿಸಿಲು ಇತ್ತು. ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ನಡ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ದೂರನೇ ಆಗುತ್ತೆ. ಅಲ್ಲಿಂದ ನಡ್ಕೊಂಡು ಬಂದೆ. ಬಂದು ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬಂದೆ. ಅದಕ್ಕೆ ಒಬ್ಬರು ಮಾತ್ರ ಬಂದಿದ್ದರು, ಯಾರೂ ಬಂದಿರಲಿಲ್ಲ. ಪ್ರತಿ ವರ್ಷ ನಮ್ಮ ದೊಡ್ಡಮ್ಮ ಬಂದು ಎಲ್ಲ ಅಡುಗೆನೂ ಕೂಡ ಅವರೇ ಮಾಡ್ತಾಯಿದ್ರು. ನಾವು ಖಾರ ಮಸಾಲೆ ಎಲ್ಲನೂ ಕೂಡ ರುಬ್ಬಿ ಕೊಡ್ತಾಯಿದ್ದೋ. ಅವರು ಎಲ್ಲನೂ ಕೂಡ ಹಬ್ಬಕ್ಕೆ ಏನೇನು ಅಡುಗೆ ಬೇಕು ಎಲ್ಲನೂ ಕೂಡ ಪ್ರತಿಯೊಂದು ಅವರೇ ಮಾಡ್ತಾಯಿದ್ರು. ಆದರೆ ಇದು 8ನೇ ತಿಂಗಳಲ್ಲಿ ಜಾಸ್ತಿ ಈ ನಾಟಿ ಸೀಸನ್ ಆಗಿರೋದ್ರಿಂದ ನಮ್ಮ ಅಣ್ಣಂಗೆ ಇದೇ ಹಬ್ಬದ ದಿನವೇ ಅವ್ರಿಗೆ ನಾಟಿ ಬಿದ್ದುಬಿಟ್ಟಿದೆ. ಅದಕ್ಕೋಸ್ಕರ ಅಮ್ಮ ಮತ್ತು ಅಣ್ಣ ಮತ್ತು ದೊಡ್ಡಮ್ಮ ಬಂದಿಲ್ಲ. ಅವರ ಸೊಸೆನ ಕಳಿಸಿದ್ದಾರೆ. ನಮ್ಮ ಅಣ್ಣನ ಹೆಂಡ್ತಿ ಅವರು, ನಮ್ಮ ಅತ್ತಿಗೆ ಅವರು. ನಮ್ಮ ಅತ್ತಿಗೆನ ನಮ್ಮ ಅಣ್ಣ ಬೆಳಿಗ್ಗೆನೇ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ. ನಾನು ಬಸ್ಸಿಂದ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ. ಅಮ್ಮನ ಕೈಲಿ ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ ಅಡುಗೆನ. ಅದಕ್ಕೋಸ್ಕರ ನಮ್ಮ ಅಣ್ಣ ಅತ್ತಿಗೆನ ತಂದು ಬಿಟ್ಬಿಟ್ಟು ಅವರು ನಾಟಿ ಎಲ್ಲ ಹಾಕಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವರು ಕೂಡ ಹೋಗಿದ್ದಾರೆ. ನಮ್ಮದು ನಮ್ಮ ಅಣ್ಣನವರು ಮಹದೇವಪುರ ಅಂತ. ಮಹದೇವಪುರ ಮತ್ತು ನಮ್ಮದು ಮೆಲ್ಲಹಳ್ಳಿ ಎರಡಕ್ಕೂ ಕೂಡ ಹತ್ರನೇ. ಒಂದು ಅರ್ಧ ಗಂಟೆನೂ ಬೇಡ, ತುಂಬ ಹತ್ರ ಇದೆ. ಅದಕ್ಕೆ ತಂದು ಬಿಟ್ಬಿಟ್ಟು ಅಣ್ಣ ನಾಟಿ ಹಾಕಿಸೋಕ್ಕೆ ಅಂತ ಹೋಗಿದ್ದಾರೆ. ಇಲ್ಲಿ ಅಮ್ಮ ಮತ್ತು ಅತ್ತಿಗೆ ಇಬ್ಬರು ಸೇರಿ ಅಡುಗೆಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ರು. ಅದಕ್ಕೆ ಇನ್ನೂ ಸ್ವಲ್ಪ ಏನೋ ರೆಡಿ ಎಲ್ಲ ಮಾಡ್ತಾಯಿದ್ರು. ನನಗೆ ಮಸಾಲೆ ಎಲ್ಲ ರುಬ್ಬಿ ಪಾತ್ರೆಗೆ ಹಾಕು, ಎಲ್ಲ ರುಬ್ಬಿ ಆದಮೇಲೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅವರು, ಏನೇನು ಬೇಕು, ಯಾವುದಕ್ಕೆ ಏನೇನು ಬೇಕು ಅಂತ. ನಾನು ಕೂಡ ಈ ಕಡೆ ಮಸಾಲೆ ಎಲ್ಲನೂ ಕೂಡ ರುಬ್ಬಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಬ್ಬ ಅಂದರೆ ಒಂಥರ ಖುಷಿ ಇರುತ್ತೆ. ಅದರಲ್ಲೂ ತವ್ರ ಮನೆ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ. ನಾನಂತೂ ಈ ಹಬ್ಬಕ್ಕೆ ಏನೇ ಕಷ್ಟ ಆದರೂ ಕೂಡ ಅಷ್ಟೇ, ನಾನಂತೂ ಈ ಹಬ್ಬಕ್ಕೆ ಮಿಸ್ ಮಾಡೋದೇ ಇಲ್ಲ. ನಾನು ಯಾವ ಹಬ್ಬಕ್ಕೂ ಕೂಡ ಬರಲ್ಲ, ಇದೊಂದು ಹಬ್ಬ ಬಿಟ್ಟರೆ. ಅಂದರೆ ಇದು ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡೋದ್ರಿಂದ ನನಗಂತೂ ಈ ಹಬ್ಬ ಅಂದರೆ ತುಂಬ ಇಷ್ಟ. ಮತ್ತು ಎಲ್ಲ ಬಂದಿರ್ತಾರೆ ಅಲ್ವಾ, ಎಲ್ಲ ಇದೊಂದು ಹಬ್ಬಕ್ಕೆ ನಾವು ಜೊತೆ ಸೇರೋದು. ಬೇರೆ ಹಬ್ಬಗಳಲ್ಲಿ ಯಾರಿಗೂ ಹೇಳೋದು ಇಲ್ಲ. ಪ್ರತಿ ತಿಂಗಳಿಗೂ ಕೂಡ ನಮ್ಮೂರಲ್ಲಿ ಹಬ್ಬ ಮಾಡ್ತಾನೆ ಇರ್ತಾರೆ. ದೊಡ್ಡಮ್ಮನ ಹಬ್ಬ, ಗ್ರಾಮ ದೇವತೆ ಹಬ್ಬ, ಮತ್ತು ಇನ್ನೂ ಹಳ್ಳಿಗಳಲ್ಲಿ ತುಂಬ ಹಬ್ಬಗಳೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಈ ಹಬ್ಬಕ್ಕೆ ಮಾತ್ರ ಹೇಳ್ತೀವಿ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಹೇಳೋದಿಲ್ಲ. ಇವಾಗ ನಾನು ಕೂಡ ಸ್ವಲ್ಪ ಎಲ್ಲನೂ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿದೆ. ಈ ಕಡೆ ಅದಕ್ಕೆ ನಾನೇ ರುಬ್ತೀನಿ ಅಂದ್ಬಿಟ್ಟು ಈಸ್ಕೊಂಡ್ರು. ಈಗ ಅವರೇ ರುಬ್ತಾ ಇದ್ದಾರೆ. ನಾನು ಒಂದು ಕಡೆಯಿಂದ ಎಲ್ಲನೂ ಕೂಡ ಎತ್ತಿ ಇಟ್ಬಿಟ್ಟು ಇವಾಗ ಅಮ್ಮ ಇವಾಗ ಎಲ್ಲ ಆಯ್ತಲ್ಲ, ಇವಾಗ ಹೋಗಿ ರೆಡಿಯಾಗಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಇನ್ನೇನಾದರೂ ಇದ್ದರೆ ಹೇಳು, ಒಂದೇ ಸಲ ಮಾಡಿಬಿಟ್ಟು ರೆಡಿ ಆಗ್ತೀನಿ ಅಂತ ಹೇಳಿದೆ. ನನಗೂ ಕೂಡ ಬಿಸಿಲಲ್ಲಿ ನಡ್ಕೊಂಡು ಬಂದು ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ಮತ್ತು ನಾನು ಬೆಳಗ್ಗೆ ಟಿಫನ್ ಕೂಡ ತಿಂದಿರಲಿಲ್ಲ, ಏನಿರಲಿಲ್ಲ, ಫುಲ್ಲು ಸುಸ್ತಾಗ್ತಾಯಿತ್ತು. ಅದು ಅಲ್ಲದೆ ನನಗೆ ಪೂಜೆ ಮಾಡಿಸೋ ತನಕ ಏನೂ ಕೂಡ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ನನಗೆ ಪೂಜೆ ಎಲ್ಲ ಆದಮೇಲೆ ತಿನ್ನೋಕ್ಕೆ ನನಗೆ ಇಷ್ಟ. ಇವಾಗ ನಾನು ಕೂಡ ಮತ್ತೆ ಮುಖ ಎಲ್ಲ ತೊಳೆದು ಸ್ಯಾರಿ ಅಂತೂ ಉಡೋಕ್ಕೆ ಬರಲಿಲ್ಲ, ನಮ್ಮ ಅತ್ತಿಗೆ ಉಡಿಸ್ಕೊಟ್ರು. ನನಗೆ ಸ್ಯಾರಿ ಎಲ್ಲ ಉಡೋಕ್ಕೆ ಬರಲ್ಲ ಅಷ್ಟು ಕ್ಲೀನಾಗಿ. ಉಟ್ಕೊಳ್ತೀನಿ, ಆದರೆ ಹೇಗೇಗೋ ಉಟ್ಕೊಳ್ತೀನಿ. ಇವ್ರನ್ನೂ ಕೂಡ ನಾನು ಅವ್ವ ಅಂತಲೇ ಕರಿತೀನಿ. ಅಂದರೆ ಅಮ್ಮನ ಚಿಕ್ಕಮ್ಮ ಅವರು, ನಾನು ಅವ್ವ ಅಂತಲೇ ಕರಿತೀನಿ. ಅವರು ಕೂಡ ಬಂದಿದ್ದರು. ಈಗ ಅಮ್ಮ ಮತ್ತು ಅವರು ಇಬ್ಬರು ಕೂಡ ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಈ ಕಡೆ ನೀರು ಹಬ್ಬಕ್ಕೆ ಅಂದ್ಬಿಟ್ಟು ನೀರೆಲ್ಲನೂ ಕೂಡ ಈ ಕಡೆ ತುಂಬಿ ಇಟ್ಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ದಿನ ನೀರು ಬರಲ್ಲ ಅಲ್ವಾ, ಅದಕ್ಕೋಸ್ಕರ ಅಮ್ಮ ಬಕೆಟು ಮತ್ತು ಪಾತ್ರೆಗೆಲ್ಲ ನೀರು ಅಡುಗೆ ಮಾಡೋಕ್ಕೆ ಅಂತ ತುಂಬಿ ಇಟ್ಕೊಂಡಿದ್ದಾರೆ. ಈ ಕಡೆ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಅಮ್ಮ ಮತ್ತು
ಚಿಕ್ಕಮ್ಮ ಇಬ್ಬರು ಸೇರಿ ಅಡುಗೆ ಮಾಡ್ತಾ ಇದ್ದಾರೆ. ಈ ಕಡೆ ನಾನು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಕೂಡ ಹೂವಿನ ಹಾರ, ಬಳೆ, ಹೂವು ಮತ್ತು ಸ್ಯಾರಿ ಎಲ್ಲನೂ ಕೂಡ ತಂದು ಪೂಜೆ ಮಾಡಿಸ್ತೀನಿ ಅಂತ ನಾವು ಹರಿಸ್ಕೊಂಡಿದ್ದು. ಪ್ರತಿ ವರ್ಷ ಕೂಡ 10 ತೆಂಗಿನಕಾಯಿ ದೇವ್ರ ಮುಂದೆ ಒಡೆದು ಮತ್ತು ಸೀರೆ, ಹೂವು, ಬಳೆ ಮತ್ತು ಪೂಜೆಗೆ ಏನೇನು ಐಟಮ್ ಬೇಕೋ ಅದೆಲ್ಲನೂ ಕೂಡ ತಂದು ನಾನು ಪೂಜೆ ಮಾಡಿಸ್ತೀನಿ. ಅಮ್ಮಂಗೆ ಹೇಳಿದೆ ತಂದು ಇಟ್ಟಿರಿ ಪೂಜೆ ಇದು ಸ್ಯಾರಿ, ಬಳೆ ಎಲ್ಲನೂ ಕೂಡ ನಾನು ಬಂದು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅಮ್ಮ ಎಲ್ಲ ತಂದು ಇಟ್ಟಿದ್ದರು. ಇವಾಗ ನಾನು ಕೂಡ ತಗೊಂಡು ಪೂಜೆ ಸಾಮಾನೆಲ್ಲನೂ ತಗೊಂಡು ನಾನು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಕೂಡ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ನಾನು ನಮ್ಮ ಹಸ್ಬೆಂಡ್ ಮಕ್ಕಳು ಎಲ್ಲ ಹೋಗ್ತಾ ಇದ್ದೆ. ಬಟ್ ಈ ಸಲ ಹಸ್ಬೆಂಡ್ ಮಕ್ಕಳು ಮಿಸ್ ಆಗಿದ್ದಾರೆ. ಅತ್ತಿಗೆ ಜೊತೆ ಮತ್ತು ಅತ್ತಿಗೆ ಮಗನ ಜೊತೆ ನಾವು ಇವಾಗ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ನಮ್ಮ ಇದ್ದೀವಿ. ಅತ್ತಿಗೆಗೆ ಫೋಟೋ ವಿಡಿಯೋ ಮಾಡಿದ್ರೆ ಬೈತಾರೆ. ಅವ್ರಿಗೆ ಈ ಫೋಟೋ ವಿಡಿಯೋ ಎಲ್ಲ ಇಷ್ಟ ಆಗಲ್ಲ. ಅದು ಅಲ್ಲದೆ ರೋಡಲ್ಲಿ ಈ ಥರ ಫೋನ್ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಜನ ಏನಾದರೂ ಅಂದ್ಕೊಳ್ತಾರೆ ಅಂತ ನಮ್ಮ ಅತ್ತಿಗೆ ಹೇಳ್ತಾಯಿದ್ರು. ಅಯ್ಯೋ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ಅದಕ್ಕೆಲ್ಲ ಹೆದರ್ಕೊಂಡ್ರೆ ಭಯಪಟ್ಟರೆ ಆಗುತ್ತಾ, ಸುಮ್ಮನೆ ಇಟ್ಕೊಳ್ಳಿ ಸ್ವಲ್ಪ ಫೋನ್ನ, ನಾನು ನಡ್ಕೊಂಡು ಹೋಗೋದು ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದೆ. ಆದರೂ ಅವರು ಹೇಗೋ ಹಿಡ್ಕೊಳ್ತಾ ಇದ್ರು. ನನಗಂತೂ ಈ ರೋಡಲ್ಲೆಲ್ಲ ಈ ಥರ ಹಿಡ್ಕೊಳಕ್ಕೆ ಒಂಥರ ಆಗುತ್ತೆ, ತಗೋ ನೀನೇ ಅಂತ ಕೊಟ್ಟರು. ನಾನೇ ಹಿಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನಡ್ಕೊಂಡು ಪೂಜೆ ಮಾಡ್ಸೋಕ್ಕೆ ಅಂತ. ಇವಾಗ ದೇವಸ್ಥಾನ ಹತ್ರ ನಾವು ಕೂಡ ಬಂದು ತುಂಬ ಅಂದರೆ ತುಂಬ ಬಿಸಿಲಿತ್ತು ಮತ್ತು ಕ್ಯೂ ಕೂಡ ತುಂಬ ಜಾಸ್ತಿ ಇತ್ತು. ಜಾಸ್ತಿ ಜನ ಇದ್ದರು. ಸ್ವಲ್ಪ ಜನ ನೈಟೇ ಪೂಜೆ ಮಾಡಿಸ್ಕೊಂಡಿರ್ತಾರೆ. ಯಾಕೆ ಅಂದರೆ ಬೆಳಗ್ಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಜನ 3 ಊರವರು ಕೂಡ ಬಂದು ಮಾಡಿಸೋದ್ರಿಂದ ತುಂಬ ಅಂದರೆ ತುಂಬ ಇದು ದೊಡ್ಡ ಊರು ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜನ ನೈಟೇ ಪೂಜೆ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಬೆಳಗ್ಗೆ ಟೈಮ್ ಮಾಡಿಸೋರು ಕೂಡ ಬೆಳಗ್ಗೆ ಕೂಡ ಮಾಡಿಸ್ತಾರೆ. ನಾವು ಬಂದಿದ್ದು ಸ್ವಲ್ಪ ಲೇಟಾಗಿತ್ತು. ನಾನು 10 ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡಿಸ್ತಾ ಇದ್ದೋ ಪ್ರತಿ ವರ್ಷ ಕೂಡ ನಾನು ನಮ್ಮ ಹಸ್ಬೆಂಡ್ ಮಕ್ಕಳೆಲ್ಲ ಬಂದು. ಆದರೆ ಈ ವರ್ಷ ನಾನು ಬಂದಿದ್ದೆ ಮನೆಗೆ 10:30 ಆಗಿತ್ತು. ಅಲ್ಲೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಇಟ್ಬಿಟ್ಟು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಒಂದು 12 ಗಂಟೆ ಆಗಿತ್ತು. ಮಧ್ಯಾಹ್ನ ಟೈಮಲ್ಲಿ ನಾನು ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದು. ಮಧ್ಯಾಹ್ನ ಟೈಮ್ ಬಂದರೂ ಕೂಡ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ನೈಟು ಕೂಡ ತುಂಬ ಜನ ಪೂಜೆ ಎಲ್ಲ ಮಾಡಿಸಿರ್ತಾರೆ, ಬೆಳಗ್ಗೆನೂ ಮಾಡಿಸಿರ್ತಾರೆ. ಆದರೂ ಕೂಡ ತುಂಬ ರಶ್ ಇತ್ತು. ಇವಾಗ ನಾವು ಕೂಡ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಫಸ್ಟೆಲ್ಲ ಈ ಥರ ಕ್ಯೂ ಎಲ್ಲ ನಿಲ್ಲಿಸ್ತಾ ಇರಲಿಲ್ಲ. ಡೈರೆಕ್ಟು ಸುಮ್ಮನೆ ಹಾಗೆ ಬಿಟ್ಬಿಡ್ತಾಯಿದ್ರು. ಆದರೆ ಒಬ್ರಿಗೊಬ್ರು ಸ್ಯಾರಿ ಅದು ಇದು ಕಾಲು ಗೀಲು ಎಲ್ಲನೂ ಕೂಡ ತುಳಿದು ಸರಿಯಾಗಿ ಯಾರೂ ಕೂಡ ಕರೆಕ್ಟಾಗಿ ಪೂಜೆ ಮಾಡಿಸೋಕ್ಕೆ ಆಗ್ತಾಯಿರಲಿಲ್ಲ. ತುಂಬ ನೂಕಾಟದಿಂದ ಒಬ್ಬೊಬ್ರಿಗೆ ಕಾಲು ಕೈಯೆಲ್ಲ ಏಟಾಗ್ತಾಯಿತ್ತು. ಅದಕ್ಕೋಸ್ಕರ ಸುಮಾರು ಒಂದು 2-3 ವರ್ಷದಿಂದ ಈ ಥರ ಕ್ಯೂ ಮಾಡಿದ್ದಾರೆ. ಈ ಥರ ಮಾಡಿದ್ರೆ ಚೆಂದ. ಯಾವ ಹಬ್ಬನೇ ಆಗಿರ್ಬೋದು, ಏನಾಗಿರ್ಬೋದು, ಈ ಥರ ಕ್ಯೂವಲ್ಲಿ ನಿಂತ್ಕೊಂಡು ಒಬ್ಬರು ಆದಮೇಲೆ ಪೂಜೆ ಮಾಡಿಸ್ಕೊಂಡು ಹೋದರೆ ಆಗುತ್ತೆ. ಇಲ್ಲಿ ಒಬ್ಬರೇ ಪೂಜೆ ಮಾಡುತ್ತಾ ಇಲ್ಲ, ತುಂಬ ಜನ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಒಂದು 4-5 ಜನ ಪೂಜೆ ಸಾಮಾನೆಲ್ಲ ಈಸ್ಕೊಂಡು ಪೂಜೆ ಮಾಡಿ ಕೊಡ್ತಾ ಇದ್ದಾರೆ. ಈಗ ನಾವು ಕೂಡ ಪೂಜೆ ಮಾಡ್ಸೋಕ್ಕೆ ಅಂತ ದೇವ್ರ ಹತ್ರನೇ ಬಂದು ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇದು ಹಬ್ಬ 2 ದಿನ ಅಂತಲೇ ಇದು ಗರಿ ಇರುತ್ತೆ ಅಲ್ವ, ತೆಂಗಿನ ಮರದ್ದು ಗರಿ ಎಲ್ಲ ಇರುತ್ತಲ್ಲ, ಅದರಿಂದ ಗರಿ ಎಲ್ಲನೂ ಕಿತ್ಕೊಂಡು ಬಂದು ಅದನ್ನು ಚಪ್ರದ ಥರ ಮಾಡಿಬಿಟ್ಟು ಚಪ್ರ ಎಲ್ಲ ಮಾಡ್ತಾರೆ. ಚಪ್ರ ಮಾಡಿಬಿಟ್ಟು ಜೇಡಿ ಮಣ್ಣು ಏನೋ ಗೊತ್ತಿಲ್ಲ, ಮಣ್ಣು ತಂದುಬಿಟ್ಟು ಅದಕ್ಕೆ ದೇವ್ರನ್ನ ಕಟ್ತಾರೆ. ಮಣ್ಣಲ್ಲಿ, ಜೇಡಿ ಮಣ್ಣಲ್ಲಿ ದೇವ್ರ ಥರ ಕಟ್ಬಿಟ್ಟು ಅದಕ್ಕೆ ಮುಖವಾಡ ಹಾಕಿ ಇಲ್ಲಿ ಕೂರಿಸ್ತಾರೆ. ಮತ್ತು ಇದನ್ನು ದೇವ್ರ ಮೆರವಣಿಗೆ ಮಾಡಬೇಕಿದ್ರೆ ಇದು ದೇವ್ರನ್ನ ಎತ್ಕೊಂಡು ಹೋಗ್ತಾರಲ್ಲ, ಅದು ದೇವರು ಎತ್ತಿದ ತಕ್ಷಣ ಒಂದು 5 ನಿಮಿಷ 1 ಸೆಕೆಂಡು ಆಗಿರಲ್ಲ, ಆಗಲೇ ಈ ಚಪ್ರ ಎಲ್ಲನೂ ಕೂಡ ಕಿತ್ತಾಕ್ಬಿಡ್ತಾರೆ. ಪ್ರತಿ ವರ್ಷವೂ ಕೂಡ ಈ ಥರ ಚಪ್ರ ಕಟ್ತಾರೆ. ದೇವರು ಜೇಡಿ ಮಣ್ಣು ತಂದು ಮಣ್ಣಲ್ಲಿ ದೇವ್ರು ಮಾಡ್ತಾರೆ ಮತ್ತು ಈ ಥರ ಎಲ್ಲ ಪೂಜೆ ಮಾಡ್ತಾರೆ. ಮತ್ತು ಆ ಚಪ್ರನ ದೇವ್ರು ಎತ್ತಿದ ತಕ್ಷಣ ಎಲ್ಲನೂ ಕೂಡ ಕಿತ್ತಾಕ್ಬಿಡ್ತಾರೆ. ಆರಿಸ್ಕೊಂಡಿರೋರು ಇಲ್ಲಿ ಕೋಳಿ ಗೀಳಿ ಮತ್ತು ಮರಿ ಎಲ್ಲನೂ ಕೂಡ ಆರಿಸ್ಕೊಂಡಿರೋರು ಕೂಡ ಕುಯ್ಸ್ತಾರೆ. ಮತ್ತು ನಾವು ಕೂಡ ಪೂಜೆ ಎಲ್ಲ ಮಾಡಿಸಾಯಿತು. ಇಲ್ಲಿ ಜಾತ್ರೆ ಮತ್ತು ಹಬ್ಬ ಅಂದರೆ ಈ ಥರ ಹೆಣ್ಮಕ್ಳುಗಳಿಗೆ ಏನೇನು ಬೇಕು ಮತ್ತು ಮಕ್ಳುಗಳಿಗೆ ಏನೇನು ಆಟ ಸಾಮಾನು ಬೇಕು ಎಲ್ಲನೂ ಕೂಡ ತಂದು ಇಟ್ಟಿರ್ತಾರೆ ಅಲ್ವಾ. ತುಂಬ ಚೆನ್ನಾಗಿದ್ದವು ಬಳೆ ಮತ್ತು ಮಕ್ಕಳು ಆಟ ಸಾಮಾನುಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಏನೇನು ಬೇಕು ಕ್ಲಿಪ್ ಆಗಿರ್ಬೋದು, ನೇಲ್ ಪಾಲಿಸ್ ಮತ್ತು ಸ್ಟಿಕ್ಕರ್ ಮತ್ತು ಕೀ ಬೆಂಚ್ ಏನೇನೋ ಇರ್ತಲ್ಲಪ್ಪ, ಪ್ರತಿಯೊಂದು ಕೂಡ ಜಾತ್ರೆ ಅಂದಮೇಲೆ ಈ ಥರ ಎಲ್ಲ
ತಂದು ಇಡ್ತಾರೆ ಹಳ್ಳಿಗಳ ಕಡೆ. ಸಿಟಿ ಕಡೆ ಹೇಗೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಹಳ್ಳಿಗಳ ಕಡೆ ಈ ಥರ ದೊಡ್ಡ ಹಬ್ಬಗಳು ಬಂದಾಗ ಈ ಥರ ಎಲ್ಲ ಮಕ್ಳಿಗೆ ಏನೇನು ಬೇಕೋ ಆಟ ಸಾಮಾನುಗಳು ಮತ್ತು ಹೆಣ್ಮಕ್ಳಿಗೆ ಏನೇನು ಬೇಕು ಪ್ರತಿಯೊಂದು ಕೂಡ ಈ ಥರ ತಂದು ಇಟ್ಟಿರ್ತಾರೆ. ಆದರೆ ನಾನು ಏನೂ ಕೂಡ ತಗೊಳ್ಳಿಲ್ಲ. ನನ್ನ ಹತ್ರ ತುಂಬ ಬೇಕಾದಂಗೆ ಇದೆ. ಸ್ಟಿಕ್ಕರು, ಬಳೆ ಎಲ್ಲನೂ ಕೂಡ ಇದೆ. ಅದನ್ನೇ ನಾನು ಸರಿಯಾಗಿ ಹಾಕೊಳ್ಳೋದಿಲ್ಲ. ಎಲ್ಲಿಗಾದರೂ ಹೋಗಬೇಕಾದ್ರೆ ಮಾತ್ರ ನಾನು ಹಾಕ್ಕೊಳ್ತೀನಿ ಅಷ್ಟೇ. ಅದೇ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇರೋದು. ನಮ್ಮೂರ ಜಾತ್ರೆ ಈ ಥರ ಇರುತ್ತೆ. ಜಾತ್ರೆಯಲ್ಲಿ ಈ ಥರ ಎಲ್ಲ ಇಟ್ಟಿರ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಎಲ್ಲ ಇಟ್ಟಿರ್ತಾರೆ. ಮತ್ತು ನಾವು ಆ ಕಡೆ ಸೈಡ್ ಹೋದರೆ ಆ ಕಡೆ ಕಾಕಡಿ ಅಂತ ಹೇಳ್ತಾರೆ ಗೊತ್ತಾ? ತೊಟ್ಲು ಒಳಗಡೆ ಕೂತ್ಕೊಂಡು ಈ ಥರ ಎಕ್ಸಿಬಿಷನಲ್ಲೆಲ್ಲ ಇರುತ್ತಲ್ಲ ಆ ಥರ ಎಲ್ಲ ಇರುತ್ತೆ. ಆದರೆ ಆ ಕಡೆ ಹೋಗಿ ನಾನು ವೀಡಿಯೋ ಏನೂ ಮಾಡಲಿಲ್ಲ. ಯಾಕೆಂದರೆ ಮನೇಲಿ ತುಂಬ ಕೆಲಸ ಇತ್ತು. ಅದೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಬೈತಾರೆ ಮನೇಲಿ ಅಂದ್ಬಿಟ್ಟು ನಾನು ಆ ಕಡೆ ಎಲ್ಲ ಹೋಗಿ ನಿಮಗೆ ತೋರಿಸ್ಲಿಲ್ಲ. ಎಕ್ಸಿಬಿಷನಲ್ಲಿ ಒಂಥರ ತೊಟ್ಲು ಥರ ಇರುತ್ತೆ ಅಲ್ವಾ, ಆ ಥರ ಎಲ್ಲ ಆಡೋದೆಲ್ಲ ಬಂದಿರುತ್ತೆ. ನಾವು ಚಿಕ್ಕವರಿದ್ದಾಗ ಆ ಥರ ಅಲ್ಲಿ ಆಡ್ತಾ ಇದ್ದೋ ಹೋಗಿ. ಬೆಳಗ್ಗೆ ಆಯಿತು ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಬರೀ ಅಲ್ಲೇ ಹೋಗಿ ನಿಂತ್ಕೊಳ್ತಾ ಇದ್ದೋ. ಆದರೆ ನನ್ನ ಮಕ್ಕಳೂ ಕೂಡ ಒಂದು ಸಲನೂ ಕೂಡ ಆ ಥರ ಎಲ್ಲ ಆಡಿಸೇ ಇಲ್ಲ. ಒಂದು ಸಲ ಆಡಿಸ್ಬೇಕು. ನೆಕ್ಸ್ಟ್ ಟೈಮ್ ಏನಾದರೂ ಜೊತೆಯಲ್ಲೇ ಮಕ್ಕಳು ಹಸ್ಬೆಂಡ್ ಎಲ್ಲ ಜೊತೆಯಲ್ಲೇ ಬಂದಾಗ ಆ ವಿಡಿಯೋನ ನಾನು ಹಾಕ್ತೀನಿ ನೆಕ್ಸ್ಟ್ ವರ್ಷಕ್ಕೆ. ಇವಾಗ ನಮ್ಮದು ಕೂಡ ಪೂಜೆ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೂ ಕೂಡ ಮನೆಗೆ ಬಂದು ಈ ಕಡೆ ಸುಮಾರು ಅಡುಗೆ ಎಲ್ಲ ಆಗಿತ್ತು. ನಮ್ಮ ಅತ್ತಿಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ವು ಅಲ್ವಾ, ಅದಕ್ಕೆ ಎಲ್ಲರಿಗೂ ಕೂಡ ಕುಂಕುಮ ಹೂವು ಎಲ್ಲನೂ ಕೂಡ ಕೊಡ್ತಾ ಇದ್ದಾರೆ. ಇವ್ರು ಯಾರು ಪೂಜೆ ಮಾಡ್ಸೋಕೆ ಏನೂ ಬರಲ್ಲ. ಮೆರವಣಿಗೆ ಮಾಡ್ತಾರಲ್ಲ ಅವಾಗ ಬರ್ತಾರೆ. ಯಾಕೆಂದರೆ ಎಲ್ಲ ಪೂಜೆ ಮಾಡ್ಸೋಕ್ಕೆ ಹೊರಟೋಗ್ಬಿಟ್ರೆ ಇಲ್ಲಿ ಮನೇಲಿ ಕೆಲಸ ಮಾಡೋರು ಅಡುಗೆ ಮಾಡೋರು ಯಾರೂ ಇರಲ್ಲ ಅಲ್ವಾ, ಅದಕ್ಕೋಸ್ಕರ. ಮತ್ತು ಈ ಕಡೆ ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ದೊಡ್ಡ ಅಕ್ಕ, ಚಿಕ್ಕಪ್ಪ ಮತ್ತು ನಮ್ಮ ತಾತ, ಮೈಸೂರು ತಾತ ಅಂತ ಹೇಳ್ತೀವಿ, ಅವರು ಎಲ್ಲ ಬಂದಿದ್ದರು. ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾಯಿದ್ರು. ಮತ್ತು ಈ ಕಡೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ನಾನು ಫೋನ್ ಮಾಡಿದಾಗ ನಾನು ಕರ್ಕೊಂಡು ಬರಲ್ಲ ಮಕ್ಕಳನ್ನ, ನಾನು ಕೂಡ ಬರಲ್ಲ ಅಂತ ಹೇಳಿದರು. ಆದರೆ ನಮ್ಮ ಹಸ್ಬೆಂಡ್ ಕೂಡ ಮಕ್ಕಳು ಕರ್ಕೊಂಡು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಮಕ್ಕಳಿಗೆ ಎಲ್ಲರಿಗೂ ಕೂಡ ಬಟ್ಟೆ ಎಲ್ಲ ತಂದಿದ್ದೆ, ಅವ್ರಿಗೂ ಕೂಡ ರೆಡಿ ಮಾಡಿದೆ. ಈ ಕಡೆ ಅಡುಗೆ ಕೂಡ ರೆಡಿಯಾಗಿದೆ. ಏನೇನು ಮಾಡಿದ್ದಾರೆ ಅಂತ ಕೂಡ ತೋರಿಸ್ತೀನಿ ಬನ್ನಿ. ಇದು ಮಟನ್ ಸಾಂಬಾರು. ಇದಕ್ಕೆ ಚೀಟಿ ಹಾಕೋರು ಕೂಡ ಚೀಟಿ ಹಾಕಿರ್ತಾರೆ. ಮತ್ತು ಮರಿ ಸಾಕಿರೋರು, ಆಡುಗಳು ಸಾಕಿರೋರು ಕೂಡ ಒಂದೊಂದು ಆಡು ಎಲ್ಲನೂ ಕೂಡ ಕೂದಿರ್ತಾರೆ. ನಮ್ಮದು ಚೀಟಿ ಮಾಂಸನ ಏನೋ ಗೊತ್ತಿಲ್ಲ. ಮತ್ತು ಈ ಕಡೆ ಗೀ ರೈಸು. ಈ ಕಡೆ ಬಂದರೆ ಈ ಕಡೆ ಚಿಕನ್ ಚಾಪ್ಸ್ ಮಾಡಿದ್ದಾರೆ, ಗ್ರೀನ್ ಕಲರ್ ಚಾಪ್ಸ್ ಮಾಡಿದ್ದಾರೆ. ಈ ಕಡೆ ವೈಟ್ ರೈಸ್ ಕೂಡ ಮಾಡಿದ್ದಾರೆ. ಮತ್ತು ಈ ಕಡೆ ಕಾಳುಗೊಜ್ಜು, ಇದಕ್ಕೆ ಬಾಳೆಕಾಯಿ ಮತ್ತು ಬೋಟಿ ಎಲ್ಲನೂ ಹಾಕಿ ಮಾಡ್ತಾರಲ್ಲ ಆ ಥರ ಕಾಳುಗೊಜ್ಜು. ಈ ಕಡೆ ಮೊಟ್ಟೆಲೂ ಕೂಡ ಬೇಯಿಸ್ಬಿಟ್ಟು ಅದನ್ನು ಸಿಪ್ಪೆಯಲ್ಲೇ ಬಿಡಿಸಿ ಇಟ್ಟಿರ್ತಾರೆ. ಇದು ನಾಟಿ ಕೋಳಿ. ನಮ್ಮಮ್ಮ ಪ್ರತಿ ವರ್ಷವೂ ಕೂಡ ಕೋಳಿನ ಬಿಟ್ಟಿರ್ತಾರೆ, ಅರಸ್ಕೊಂಡಿರ್ತಾರೆ ಕುಯ್ತೀನಿ ಅಂತ. ಅದನ್ನು ಕೂದು ಅದನ್ನು ಕೂಡ ಮಾಡಿಟ್ಟಿದ್ದಾರೆ. ಈ ಕಡೆ ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಸೈಡ್ಗೆ ಇಡೋಕೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದಾರೆ. ಈ ಕಡೆ ಇದು ಅಡುಗೆ ಎಲ್ಲ ಆದಮೇಲೆ ತಕ್ಷಣ ಊಟ ಮಾಡೋ ಹಾಗೆ ಇಲ್ಲ. ಒಂದು 4 ಗಂಟೆ 3:30 ಆದಮೇಲೆ ಎಡೆಗೆ ಅಂತ ಸಾರ್ತಾರೆ. ಅದು ಸಾರಿದಾಗ ನಾವು ಏನೇನು ಪ್ರತಿಯೊಂದು ಕೂಡ ಮಾಡಿರ್ತೀವಿ ಅಲ್ವಾ, ಏನೇನು ಮಾಡಿರ್ತೀವಿ ಅದೆಲ್ಲನೂ ಕೂಡ ತಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದೋ ಅಲ್ವಾ, ಅಲ್ಲಿಗೆ ಹೋಗಿ ಎಡೆಗೆ ಅಂದ್ಬಿಟ್ಟು ನಾವು ಏನೇನು ಮಾಡಿರ್ತೀವಿ ಅಡುಗೆನ ಅದೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ತಗೊಂಡೋಗಿ ಅಲ್ಲಿಗೆ ಕೊಡಬೇಕು. ಅಲ್ಲಿಗೆ ತಗೊಂಡೋಗಿ ಕೊಟ್ಟಾದಮೇಲೆ ನಾವು ಇಲ್ಲಿ ಊಟ ಮಾಡಬೇಕು. ಅಲ್ಲಿವರೆಗೂ ಕೂಡ ನಾವು ಊಟ ಮಾಡೋ ಹಾಗೆ ಇಲ್ಲ. ಇನ್ನೂ ಕೂಡ ನಮ್ಮ ದೊಡ್ಡಮ್ಮ ಮತ್ತು ಇನ್ನೂ ಒಬ್ಬರು ಅಕ್ಕ ಇದ್ದಾರೆ. ಅವ್ರು ಯಾರು ಕೂಡ ಇನ್ನೂ ಬಂದಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಮಕ್ಕಳು ಇದ್ದಾರೆ, ಮಕ್ಕಳು ಎಕ್ಸಾಮ್ ಕೂಡ ಇದೆ, ಅದಕ್ಕೆ ಅವರು ಕೂಡ ಬಂದಿಲ್ಲ. ಇಲ್ಲಿ ನಮ್ಮ ದೊಡ್ಡಕ್ಕ, ಚಿಕ್ಕಪ್ಪ ಮತ್ತು ನಮ್ಮ ಅಮ್ಮವ್ರ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ, ಅಂದರೆ ನಮ್ಮ ಅಮ್ಮವರ ಅಮ್ಮ, ಅತ್ತಿಗೆ ಮತ್ತು ನನ್ನ ಮಕ್ಕಳು ಮತ್ತು ನಮ್ಮ ಅಣ್ಣನ ಮಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮೈಸೂರು ತಾತ ಅವ್ರದ್ದು ಈಗ ರೀಸೆಂಟಾಗಿ ಅವ್ರದ್ದು ಗೃಹ ಪ್ರವೇಶ ಆಯಿತು ಮೈಸೂರಲ್ಲಿ. ಅದಕ್ಕೆ ಅವರು ಸತ್ಯನಾರಾಯಣ ಪೂಜೆ ಮಾಡಿಸಿದ್ದಾರೆ. ಇಷ್ಟು ದಿನದ ತನಕ ತಿನ್ನಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ತಿನ್ನಲ್ಲ ಅಂತ ಹೇಳಿದ್ರು. ಆದರೆ ನಾವು ಕರೆದಿದ್ದೀವಿ ಅಂದ್ಕೊಂಡು ಬಂದು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದಾರೆ. ಅವರು ನಮಗೆ ಫಸ್ಟೇ ಹೇಳಿದರೆ ನಾವು ಬೇಳೆ ಸಾಂಬಾರು ಏನಾದರೂ ಮಾಡ್ಬೋದಿತ್ತು ಬೇರೆ. ಆದರೆ ಅವರು ಏನೂ ಹೇಳಲಿಲ್ವಂತೆ. ನಮಗೂ ಗೊತ್ತಿರಲಿಲ್ಲ ಅವರು ಊಟ ಮಾಡಲ್ಲ ಅಂತ, ನಮಗೂ ಕೂಡ ಗೊತ್ತಿರಲಿಲ್ಲ.
ಆಮೇಲೆ ಹೇಳಿದ್ರು, ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೀವಿ ಅಲ್ವಾ, ನಾವು ಊಟ ಮಾಡಲ್ಲ, ಎಲ್ಲರಿಗೂ ಹಾಕ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರಿಗೂ ಕೂಡ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಸೇರಿ ಹಾಕ್ಕೊಡ್ತಾ ಇದ್ದೀವಿ. ಅಮ್ಮ ಒಬ್ಬರ ಕೈಲೇ ಹಾಕೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ತಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಆದರೆ ಅವ್ರ ವೀಡಿಯೋ ಎಲ್ಲ ನಾನು ಮಾಡಿಲ್ಲ. ಅವರು ಬೇರೆ ಕಡೆ ಆ ಕಡೆ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಎಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದು ಜಾಗ ಹಿಡಿತಾನೇ ಇರಲಿಲ್ಲ. ಇನ್ನೂ ಕೂಡ ಅಷ್ಟೊಂದು ಜನ ಕೂತ್ಕೊಂಡು ಊಟ ಮಾಡ್ತಾಯಿತ್ತು. ಆದರೆ ಇವಾಗ ಸುಮಾರು ಜನ ಮಿಸ್ ಆಗಿದ್ದಾರೆ. ನಮ್ಮ ಮೈಸೂರು ತಾತ ಇದ್ದಾರಲ್ಲ, ಅವರ ಹೆಂಡ್ತಿ ಕೂಡ ಬಂದಿಲ್ಲ. ಅವರು ತಿನ್ನಲ್ಲ ಸತ್ಯನಾರಾಯಣ ಪೂಜೆ ಅಂತ ಹೇಳಿದೆ ಅಲ್ವಾ, ಅವರು ಕೂಡ ಬಂದಿಲ್ಲ. ಮತ್ತು ಇನ್ನೊಬ್ಬರು ಅಕ್ಕ ಇದ್ದಾರೆ, ಮತ್ತು ಅಕ್ಕನ ಮಕ್ಕಳು ಇದ್ದಾರೆ, ಅವರು ಕೂಡ ಬಂದಿಲ್ಲ. ಮತ್ತು ನಮ್ಮ ಅಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವರ ಹಸ್ಬೆಂಡ್ ಕೂಡ ಬಂದಿಲ್ಲ. ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಅವರು ಕೂಡ ಇನ್ನೂ ಬಂದಿಲ್ಲ. ಮತ್ತು ನಮ್ಮ ಅಕ್ಕ ಚಿಕ್ಕಪ್ಪ ಅವರು ಪ್ರತಿ ವರ್ಷ ಕೂಡ ಬಂದು ಊಟ ಮಾಡಿಕೊಂಡು ಇಲ್ಲೇ ಒಂದು ದಿನ ಇದ್ದು ಹೋಗ್ತಾಯಿದ್ರು. ಆದರೆ ಈಗ ಅವ್ರ ಮಕ್ಕಳು ಕೂಡ ಎಕ್ಸಾಮ್ ಇರೋದ್ರಿಂದ ಅವ್ರ ಮಕ್ಕಳು ಕೂಡ ಬಂದಿಲ್ಲ. ಊಟ ಮಾಡಿಕೊಂಡು ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಊಟ ಹಾಕ್ಕೊಡೋಣ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಅಮ್ಮ ನಾನು ಇಬ್ಬರು ಕೂಡ ಸೇರಿ ಹಾಕ್ಕೊಡ್ತಾಯಿದ್ದೀವಿ. ನಮ್ಮ ಅಪ್ಪ ಅಂತೂ ಊಟ ಮಾಡಲ್ಲ. ಎಲ್ಲರೂ ಕೂಡ ಊಟ ಆದಮೇಲೆ ನೆಂಟರೆಲ್ಲ ಕರೆದ್ಬಿಟ್ಟು ಅವ್ರದ್ದೆಲ್ಲ ಊಟ ಆದಮೇಲೆ ಕೊನೆಯಲ್ಲಿ ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡ್ತಾರೆ. ನಾನು ಕೂಡ ಈ ಹಬ್ಬಗಳಲ್ಲಿ ನಾನು ಅಷ್ಟು ಏನು ಊಟ ತಿನ್ನಲ್ಲ. ಹೇಳ್ಬೇಕು ಅಂದರೆ ನಮ್ಮ ಮನೇಲಿ ನಾನು ಊಟನೇ ಮಾಡಲ್ಲ. ಬೇರೆ ಅಜ್ಜಿ ಮತ್ತು ಅತ್ತೆದಿರು ಮತ್ತು ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಮನೇಲೇ ತಿಂದು ನನಗೆ ಹೊಟ್ಟೆ ತುಂಬೋಗಿರುತ್ತೆ. ಅಮ್ಮ ಮತ್ತು ಇವರು ಕೋಪ ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ ಅಂತ ನಾನು ಸ್ವಲ್ಪ ತಿಂತೀನಿ ಅಷ್ಟೇ. ಇವಾಗ ಎಲ್ಲರಿಗೂ ಕೂಡ ಊಟ ಹಾಕ್ಕೊಟ್ಟಾಯಿತು. ಇವಾಗ ದೇವ್ರ ಮೆರವಣಿಗೆ ಇದೆ 4 ಗಂಟೆಗೆ. 4:15 5 ಗಂಟೆಗೆ ದೇವರು ಎತ್ತುತ್ತಾರೆ, ಮೆರವಣಿಗೆ ಇದೆ. ಅದಕ್ಕೋಸ್ಕರ ನಮ್ಮ ತಮ್ಮ ಕೂಡ ಫೋನ್ ಮಾಡಿದ್ದ, ದೇವ್ರನ್ನ ಎತ್ತಾ ಇದ್ದಾರೆ, ಬೇಗ ಬನ್ನಿ ಊಟ ಮಾಡಿಕೊಂಡು ಅಂತ. ಇವಾಗ ನಾವು ಕೂಡ ಎಲ್ಲರೂ ಕೂಡ ಊಟ ಮಾಡಿಕೊಂಡು ನಾವು ಕೂಡ ದೇವ್ರು ನೋಡೋಕ್ಕೆ ಅಂತ ಇವಾಗ ಬಂದಿದ್ದೀವಿ. ಇಷ್ಟೊಂದು ಕಾಯಿನ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ನೀವು ಕೇಳ್ಬೋದು. ಈ ಕಾಯಿನು ಯಾಕೆ ಅಂತ ಹೇಳಿದ್ರೆ, ನಾವು ಇದಿರುತ್ತೆ ಅಲ್ವಾ, ನಾವು ದೇವ್ರ ಮೆರವಣಿಗೆ ಆಗುತ್ತೆ ಅಲ್ವಾ, ಆ ದೇವ್ರ ಮೇಲೆ ಎಸೆಯೋಕ್ಕೆ ಅಂತ ನಾವು ಇಷ್ಟೊಂದು ಕಾಯಿನ್ ಇಟ್ಕೊಂಡಿದ್ದೀವಿ. ಇದು ನಾನು ಪ್ರತಿ ವರ್ಷ ಕೂಡ ಒಂದು 2,000 ಕಾಯಿನ್ ಮಾಡಿ ದೇವ್ರ ಮೇಲೆ ಎಸಿತೀನಿ ಅಂತ ನಾನು ಹರಿಸ್ಕೊಂಡಿದ್ದೆ. ಅದಕ್ಕೆ ಪ್ರತಿ ವರ್ಷ ಕೂಡ ತಪ್ಪದೆ ಬಂದು ಈ ಕಾಯಿನ್ನ ದೇವರಿಗೆ ಎಸಿತೀನಿ. ಮತ್ತು ಇದಿರುತ್ತೆ ಅಲ್ವಾ, ಸೀರೆ, ಬಳೆ, ಹೂವಿನ ಎಲ್ಲನೂ ಕೂಡ ತಂದು ದೇವ್ರಿಗೆ ಪೂಜೆ ಮಾಡಿಸ್ತೀನಿ. ನೀವು ಅನ್ಕೋಬೋದು ದುಡ್ಡೆಲ್ಲನೂ ಆ ಥರ ಬಿಸಾಕ್ತಾರೆ ಅಂತ ನೀವು ಅನ್ಕೋಬೋದು. ಇದು ಆಗಿನ ಕಾಲದಿಂದ ಈ ಥರ ನಡ್ಕೊಂಡು ಬಂದಿರೋದ್ರಿಂದ ಅದೇ ಥರ ಆಗಿನ ಕಾಲದಲ್ಲಿ ಯಾವ ಥರ ನಡೆದಿರುತ್ತೋ, ಯಾವ ಥರ ಪದ್ಧತಿ ಇರುತ್ತೋ ಆ ಥರನೇ ಕೂಡ ನಾವು ನಡೆಸ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಅನ್ಕೋಬೋದು ದುಡ್ಡು ಒಂದೇ ಅಲ್ಲ, ಬೇರೆಯವರೆಲ್ಲ ಕಾಯಿನ್ ಏನಾದರೂ ಸಿಗಲಿಲ್ಲ ಅಂದರೆ ನೋಟು ಕೂಡ ಎಸಿತಾರೆ. ಆದರೆ ನೋಟು ಒಬ್ರ ಕೈಲಿ ಸಿಗುತ್ತೆ, ಒಬ್ರ ಕೈಲಿ ಸಿಗೋದಿಲ್ಲ. ತುಂಬ ದೂರ ಇದಾಗಿಬಿಡುತ್ತೆ, ತೂರ್ಕೊಂಡು ಹೊಂಟೋಗಿಬಿಡುತ್ತೆ, ಮತ್ತು ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಇದು ಕಾಯಿನು ಈಗಿನ ಕಾಲದಲ್ಲಿ ಸಿಗೋದು ಇಲ್ಲ ಜಾಸ್ತಿ. ನಮ್ಮ ಹಸ್ಬೆಂಡು ವ್ಯಾಪಾರ ಮಾಡ್ತಾರೆ ಅಲ್ವಾ, ಆವಾಗ ಸಿಕ್ಕಿದಾಗ ಸ್ವಲ್ಪ ತಂದು ಅದನ್ನು ಗೋಲ್ಕ ಮಾಡಿಬಿಟ್ಟು ಅದಕ್ಕೆ ತುಂಬಿಟ್ಟಿದ್ರು. ಇನ್ನೊಂದು ಸ್ವಲ್ಪ ನಮ್ಮ ಚಿಕ್ಕಪ್ಪ ಇದ್ದಾರೆ ಅಲ್ವಾ, ಚಿಕ್ಕಪ್ಪನ ಹತ್ರ ಅವ್ರಿಗೆ ಫ್ರೆಂಡ್ ಇದ್ದಾರೆ, ಅವರು ಇಸ್ಕೊಂಡು ಬಂದು ಅವರು ಮಂಡ್ಯದಲ್ಲಿ ಇಸ್ಕೊಂಡು ಬಂದು ಇನ್ನೊಂದು 700 ರೂಪಾಯಿಗೆ ಚೇಂಜ್ ಇಸ್ಕೊಂಡು ಬಂದು ಕೊಟ್ಟಿದ್ರು. ಇನ್ನೊಂದು ಸ್ವಲ್ಪ ನಮ್ಮ ಹಸ್ಬೆಂಡ್ ಹತ್ರ ಇತ್ತು. ನೀವು ಅನ್ಕೋಬೋದು ದುಡ್ಡೆಲ್ಲನೂ ಈ ಥರ ಬಿಸಾಕ್ತಾರ, ಇದೆಲ್ಲ ತಪ್ಪು ಅಂತ ನೀವು ಅನ್ಕೋಬೋದು. ಆದರೆ ಆವಾಗಲಿಂದ ಈ ಥರ ಪದ್ಧತಿ ನಡ್ಕೊಂಡು ಬಂದಿರೋದ್ರಿಂದ ನಾವು ಅದೇ ಥರ ಹಬ್ಬ ಎಲ್ಲ ಮಾಡಬೇಕಾಗುತ್ತೆ ಅಲ್ವಾ. ಕಾಯಿನ್ ಒಂದೇ, ದುಡ್ಡು ಒಂದೇ ಎಸೆಯಲ್ಲ. ಇದಕ್ಕೆ ಕಬ್ಬಾಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಎಲೆ ಅಡಿಕೆ ಆಗಿರ್ಬೋದು, ಚಿಪ್ಸು, ಮತ್ತು ನಾವು ತಿನ್ನೋ ಐಟಮು ಚಿಪ್ಸು, ಕುರ್ಕುರೆ ಇದೇ ಆಗಿರ್ಬೋದು, ಮತ್ತು ಹಣ್ಣುಗಳಾಗಿರ್ಬೋದು, ನಮಗೆ ಏನು ಎಸಿಬೇಕು ಅನ್ನೋ ಆಸೆ ಆಗುತ್ತೋ, ನಾವು ಏನು ಆರಿಸ್ಕೊಂಡಿರ್ತೀವೋ ಅದನ್ನು ಎಸಿಬೋದು. ಮತ್ತು ಕೋಳಿ ಮರಿಗಳು, ಕೋಳಿ ಮತ್ತು ಮೊಲ ಇರುತ್ತೆ, ಪ್ರತಿಯೊಂದು ಕೂಡ ಎಸಿತಾರೆ. ಅಲ್ಲಿ ಕುಣಿತಾ ಇದ್ದಾರೆ ಗೊತ್ತಾ, ಒಬ್ಬರು ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡು. ಅವರು ನಮ್ಮೂರವರೇ, ಆದರೆ ಅವರು ಮಂಗಳಮುಖಿ ಆಗಿದ್ದಾರೆ. ಅವರು ನಮ್ಮೂರವರೇ, ಸುಮಾರು ಒಂದು 4-5 ಜನ ಅದೇ ಥರ ಮಂಗಳಮುಖಿ ಆಗಿದ್ದಾರೆ. ಅವರು ಕೂಡ ಪ್ರತಿ ವರ್ಷವೂ ಕೂಡ ಹಬ್ಬ ಮಿಸ್ ಮಾಡ್ತಾ ಬರ್ತಾರೆ. ಅವರು ಕೂಡ ತಮಟೆ ಕುಣಿತಾ ಇದ್ದಾರೆ.
ಮತ್ತು ಈ ಹಬ್ಬದಲ್ಲಿ ತುಂಬ ಏನಾದರೂ ಕಾಲು ಕೈ ಏಟೋಗೋದು ಕೂಡ ತುಂಬ ಜನಕ್ಕೆ ಆಗೋದು ಕೂಡ ಆಗುತ್ತೆ. ಯಾಕೆಂದರೆ ನಾವು ಕಾಯಿನೆಲ್ಲ ಎಸಿತೀವಿ ಅಲ್ವಾ, ಮತ್ತು ನಮಗೆ ಏನು ಹರ್ಸ್ಕೊಂಡಿರ್ತೀವೋ ಅದೆಲ್ಲ ಎಸಿತೀವಿ ಅಲ್ವಾ, ಅದನ್ನು ಎಸೆದಾಗ ಎತ್ಕೊಳ್ಳೋಕ್ಕೆ ಅಂತ ಇದು ನೂಕಾಡ್ತಾರಲ್ವ, ಆವಾಗ ತುಂಬ ಜನಕ್ಕೆ ಏಟಾದರೂ ಕೂಡ ಏಟಾಗುತ್ತೆ. ಇದೆಲ್ಲ ಆವಾಗಲಿಂದ ಪದ್ಧತಿ ಈ ಥರ ನಡ್ಕೊಂಡು ಬಂದಿರೋದ್ರಿಂದ ಅದೇ ಥರ ಈ ಜಾತ್ರೆನೇ ಆಗಿರ್ಬೋದು, ಈ ಥರ ಕಾಯಿನೆಲ್ಲ ಎಸಿತೀವಿ ಅಷ್ಟೇ, ಇನ್ನೇನಿಲ್ಲ. ಇನ್ನೂ ಕೂಡ ದೇವರೆಲ್ಲ ಇನ್ನೂ ಕೂಡ ಬಂದಿಲ್ಲ, ಬರ್ತಾ ಇದೆ. ಅದಕ್ಕೆ ಜನ ಎಲ್ಲರೂ ಕೂಡ ತುಂಬ ನಿಂತಿದ್ದಾರೆ. ಅದು ಎಲ್ಲೆಲ್ಲಿ ತಾರಸಿ ಮನೆ ಇರುತ್ತೆ, ಮಾಡಿ ಮನೆ ಇರುತ್ತೆ, ಅದ್ರ ಮೇಲ್ಗಡೆ ಎಲ್ಲನೂ ಕೂಡ ನಿಂತಿರ್ತಾರೆ. ಕೆಳಗಡೆ ಅಂತೂ ನಾವು ಕಾಸು ಗೀಸು ಎಸಿಬೇಕಿದ್ರೆ ಮತ್ತು ಹಣ್ಣುಗಳು ಎಸಿಬೇಕಿದ್ರೆ ಒಬ್ಬೊಬ್ರು ತಲೆಗೆ ಬಿದ್ದೇ ಬಿಡುತ್ತೆ. ಅದಕ್ಕೆ ನಾವು ಯಾವತ್ತೂ ಕೂಡ ಯಾವ ವರ್ಷವೂ ಕೂಡ ನಾನು ಕೆಳಗಡೆ ನಿಂತ್ಕೊಳ್ಳೋದೇ ಇಲ್ಲ. ಒಂದು ಸಲ ನನ್ನ ತಲೆ ಮೇಲೆ ಎಷ್ಟೋ ಸಲ ನನಗೆ ಈ ಬಾಳೆಹಣ್ಣು, ಸೇಬು ಮತ್ತು ದಾಳಿಂಬೆ ಹಣ್ಣು ಎಲ್ಲ ಇರುತ್ತೆ ಅಲ್ವಾ, ಅದು ಬಿದ್ದುಬಿಟ್ಟಿತ್ತು. ಆವಾಗಲಿಂದ ನಾನು ಕೆಳಗಡೆ ನಿಂತ್ಕೊಳ್ಳೋದೇ ಇಲ್ಲ. ಪ್ರತಿ ವರ್ಷವೂ ಕೂಡ ನಾನು ಯಾರ್ದಾದ್ರೂ ಒಂದು ತಾರಸಿ ಮನೆ ಇರುತ್ತೆ ಅಲ್ವಾ, ಅಲ್ಲಿ ಮೆಟ್ಲ ಹತ್ರ ನಿಂತ್ಕೊಂಡಿರ್ತೀನಿ ಅಷ್ಟೇ. ಕೆಳಗಡೆ ಅಂತೂ ನಿಂತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಕಾಯಿನು ಅದು ಎಲ್ಲ ಎಸಿಬೇಕಿದ್ರೆ ಅದು ತಲೆ ಮೇಲೆ ಬಿದ್ದುಬಿಡುತ್ತೆ. ನಮಗೆ ಒಂದು ವರ್ಷ ನಮ್ಮ ಅಣ್ಣಂಗೆ ಒಂದು ಕೋಳಿ ಮರಿ ಸಿಕ್ಕಿತ್ತು. ಆ ಕೋಳಿ ಮರಿಯಿಂದನೇ ನಮ್ಮ ಮನೇಲಿ ತುಂಬ ಕೋಳಿಗಳೆಲ್ಲ ಆಗಿತ್ತು. ಮತ್ತು ಹೋದ ವರ್ಷ ಮೊಲನೂ ಕೂಡ ತಂದು ಎಸ್ತಿದ್ರು. ಮೊಲ ಇರುತ್ತೆ ಅಲ್ವಾ, ಮೊಲ ಅಂದರೆ ನಿಮ್ಗೆ ಗೊತ್ತಾ, ರ್ಯಾಬಿಟ್, ಅದನ್ನು ಕೂಡ ತಂದು ಎಸ್ತಿದ್ರು. ಅದು ಇಟ್ಕೊಳ್ಳುವಾಗ ಯಾರಾದರೂ ಒಬ್ಬರು ಇಟ್ಕೊಂಡ್ಬಿಟ್ರೆ ಅದು ಏನೂ ಆಗಲ್ಲ. ಆದರೆ 3-4 ಜನ ಇಟ್ಕೊಂಡು ಅದನ್ನು ಎಳ್ದಾಡುವಾಗ ಅದು ಇದಾಗ್ಬಿಡುತ್ತೆ, 4 ಭಾಗ ಆಗಿಬಿಡುತ್ತೆ. ಒಂದು ಸಲ ಅದೇ ಥರ ಆಗಿಬಿಟ್ಟಿತ್ತು. ಅದು ನೆನೆಸ್ಕೊಂಡಾಗೆಲ್ಲ ಒಂಥರ ಇದಾಗ್ಬಿಡುತ್ತೆ. ಈ ಕೋಳಿ, ಈ ಮೊಲ ಅದೆಲ್ಲ ಎಸಿಬೇಕಿದ್ರೆ ಯಾರಾದರೂ ಒಬ್ಬರು ಇಟ್ಕೊಂಡು ಮನೆಗೆ ತಗೊಂಡೋದ್ರೆ ಅದೊಂಥರ. ಅದೇ 4-5 ಜನ ಇಟ್ಕೊಂಡು ಅದನ್ನು ಎಳ್ದಾಡ್ಬಿಟ್ರೆ ಅದು ಇದಾಗ್ಬಿಡುತ್ತೆ. ನೋಡಿ, ಆ ಕಡೆ ಸೈಡೆಲ್ಲ ತಾರಸಿ ಮಾಡಿ ಮನೆ ಮೇಲ್ಗಡೆ ಎಲ್ಲ ಆ ಕಡೆ ಸೈಡು ಈ ಕಡೆ ಸೈಡು ನಿಂತಿದ್ದಾರೆ. ಕೆಳಗಡೆ ನಿಂತ್ಕೊಳ್ಳೋರು ಕೂಡ ಕೆಳಗಡೆನೂ ಕೂಡ ನಿಂತಿದ್ದಾರೆ. ಒಂಥರ ಈ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಸೂಪರಾಗಿ ಮಾಡ್ತಾರೆ. ಎಷ್ಟೊಂದು ಜನ ಈ ಊರಿಗೆ ಬಂದಿರ್ತಾರೆ ಅಂದರೆ ಕಾಲು ಮಡ್ಗೋಕ್ಕೂ ಕೂಡ ಜಾಗ ಇರಲ್ಲ. ತುಂಬ ಅಂದರೆ ತುಂಬ ಟ್ರಾಫಿಕ್ ಕೂಡ ಇರುತ್ತೆ, ತುಂಬ ಅಂದರೆ ತುಂಬ ರಶ್ ಇರ್ತಾರೆ. ನಾವು ಸ್ಕೂಲ್ ಡೇಸಲ್ಲಿ ಹೋಗ್ಬೇಕಿದ್ರೆ ನಾವು ಬೆಳಗ್ಗೆ ಈ ಹಬ್ಬ ಎಲ್ಲ ಆದ ಬೆಳಗ್ಗೆಗೆ ಕಾಸು ಸಿಗುತ್ತೇನೋ ಅಂದ್ಬಿಟ್ಟು ನಾವು ರೋಡಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೋ. ಅದು ಹೆಂಗೆ ಎತ್ಕೊಳ್ತಾರೆ ಏನೋ ಅಂತ ಗೊತ್ತಿಲ್ಲ. ₹1 ಕೂಡ ರೋಡಲ್ಲಿ ಬಿದ್ದೇ ಇರೋದಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಿದ್ರೆ ಕಾಸು ಸಿಗುತ್ತೆ, ನೆನ್ನೆ ಎಸ್ತಿರೋ ಕಾಸೆಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾವು ರೋಡಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೋ. ನಮಗೆ ₹1 ಕಾಯಿನ್ ಕೂಡ ಸಿಗ್ತಾನೇ ಇರಲಿಲ್ಲ. ಅದು ಹೆಂಗೆ ₹1 ಸಿಗದೆ ಇರೋ ಥರ ಅದು ಹೆಂಗೆ ಎತ್ಕೊಳ್ತಾರೆ ಅನ್ನೋದೇ ಗೊತ್ತಿಲ್ಲ. ನಾವು ಕೂಡ ಪ್ರತಿ ವರ್ಷ ₹2,000 ಇಲ್ಲಾಂದರೆ ₹1,000 ಚೇಂಜ್ ಮಾಡಿ ನಾನು ಕೂಡ ಎಸಿತೀನಿ. ನಾನು ಯಾವಾಗಲೂ ಕೂಡ ನೋಟೆಲ್ಲ ಎಸ್ತಿಲ್ಲ. ನೋಟು ತೂರ್ಕೊಂಡು ಹೋಗ್ಬಿಡುತ್ತೆ, ಮತ್ತು ಇಬ್ಬರು ಕೈಲಿ ಸಿಕ್ಕಿದ್ರೆ 2 ಭಾಗ ಆಗಿಬಿಡುತ್ತೆ. ಜಾಸ್ತಿ ಕಾಯಿನ್ನೇ ಎಸೆಯೋದು. ನಾನು ಕೂಡ ಕಾಯಿನೆಲ್ಲ ಮಾಡಿಸಿ ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಹತ್ರ ಸ್ವಲ್ಪ ಇತ್ತು, ಮತ್ತು ನಮ್ಮ ಅಕ್ಕವರು ಕೂಡ ತಂದು ಕೊಟ್ಟಿದ್ರು. ಈಗ ದೇವ್ರು ಕೂಡ ಬರ್ತಾ ಇದೆ. ಬನ್ನಿ ನೋಡಿ ನಮ್ಮೂರ ಜಾತ್ರೆ ಯಾವ ಥರ ಇದೆ, ಹೇಗಿದೆ, ಎಷ್ಟೊಂದು ಜನ ಇದ್ದಾರೆ ಅಂತ. ಮೊಬೈಲ್ ಕೊಡಿಬೇಕು ಯಾರು ಕೊಡ್ತಾಳೆ ಅಲ್ಲಿ ನಿಮ್ಮ ಮೊಬೈಲ್ ಕೊಡ್ಬೇಕು ಯಾರಲ್ಲ.
ಹೊಡೆದು ಸುಸ್ತಾಗವ್ರೆ ಅನ್ಸುತ್ತೆ. ನಾನು ಕೋಳಿ ಮರಿ ಇಟ್ಕೊಂಡು ನಮ್ಗೊಂದ್ಸಲ ಸಿಕ್ಕಿತ್ತು ಕೋಳಿ ಮರಿ, ಅದರಿಂದನೇ ನಮ್ಮ ಮನೆಗೆ ಅಷ್ಟೊಂದು ಕೋಳಿ ಆಗಿತ್ತು. ಬೇಕಾದ್ರೆ ಹಿಡ್ಕೊಂಡವ್ರು ಎಸೆ ಎಸೆ ಆಮೇಲೆ ಹೇಳ್ಬಾರ್ದು ಅದ್ಯಾವ್ದು ಇರ್ತದ ದೇವ್ರು ಹೊತ್ಕೊಂಡಿರೋರ್ಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ಅವರು ಹಸ್ಕೊಂಡಿರ್ತಾರೆ, ಒಂದಿನ ಪೂರ್ತಿ ಹಸ್ಕೊಂಡಿರ್ತಾರೆ, 2 ದಿನ ಹಸ್ಕೊಂಡಿರ್ತಾರೋ ಗೊತ್ತಿಲ್ಲ. ದೇವ್ರು ಹೊತ್ಕೊಂಡಿರೋರು ಮಾತ್ರ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ಅವ್ರ ಕೈಲಿ ಜನಗಳ ಮಧ್ಯ ಹೋಗೋಕ್ಕೆ ಆಗಲ್ಲ, ಅಷ್ಟು ತುಂಬ ಹಿಂಸೆ ಆಗ್ತಾ ಇರುತ್ತೆ. ಆದರೂ ಕೂಡ ಅವ್ರಿಗೆ ದೇವ್ರು ಬಂದಿರುತ್ತೆ ಮೈ ಮೇಲೆ. ನೋಡಿ ನೀವೇ ನೋಡ್ತಾ ಇರ್ಬೋದು, ಅವ್ರ ಕೈಲಿ ಮುಂದೆ ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ. ಜನಗಳು ಬೇರೆ ಸಿಕ್ಕಾಪಟ್ಟೆ ನೂಕಾಡ್ತಾ ಇದ್ದಾರೆ, ಸುತ್ತಮುತ್ತ ದುಡ್ಡೆಲ್ಲ ಎಸಿತಾ ಇದ್ದಾರೆ, ಅದು ಸ್ವಲ್ಪ ಎತ್ಕೊಳ್ಳೋಕೆ ಅಂದ್ಬಿಟ್ಟು ಜನಗಳು ನೂಕಾಡ್ತಾ ಇದ್ದಾರೆ. ಇದು ದೇವ್ರನ್ನ ಹೊರೋದು ಅಕ್ಸ್ರುಗಳಿರ್ತಾರೆ ಅಲ್ವಾ, ಅವರು ಪ್ರತಿ ವರ್ಷವೂ ಕೂಡ ಅಕ್ಸ್ರುಗಳೇ ಈ ದೇವ್ರನ್ನ ಹೊರ್ತಾರೆ. ಅವ್ರಿಗೆ ಮುಂದಕ್ಕೆ ಹೋಗೋಕ್ಕೆ ದಾರಿನೇ ಬಿಡ್ತಾ ಇಲ್ಲ, ದುಡ್ಡಿಗೋಸ್ಕರ ಅವರು ಈ ಥರ ಇದು ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಹಿಂಗೆ ಇಟ್ಕೊತಾಗಿ ಕೈ ಮುಗಿತೀನಿ ಇರ ಅಲ್ಲಿ ಅವ್ರು ಹೋಯ್ತವ್ರ ಕಾಣ್ತಾ ಇಲ್ಲ. ದೇವ್ರ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಫಸ್ಟು ತಾತನ ಮನೆಗೆ ಅಂತ ಊಟಕ್ಕೆ ಅಂತ ಬಂದೆ. ಅಜ್ಜಿ 2-3 ಸಲ ಬಂದಿದ್ದರು ಊಟಕ್ಕೆ ಬಾ ಬಾ ಅಂತ, ಅದಕ್ಕೆ ಬಂದಿದ್ದೀನಿ. ನಾನು ಬರೋಷ್ಟೊತ್ತಿಗೆ ನಮ್ಮ ತಾತ ಊಟ ಮಾಡ್ತಾ ಕೂತಿದ್ರು. ನಮ್ಮ ತಾತನ ಪಕ್ಕನೇ ಕೂತ್ಕೊಂಡು ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಆದರೆ ಮಟನ್ ಚಿಕನ್ ಏನೂ ಹಾಕಿಸ್ಕೊಳ್ಳಿಲ್ಲ, ಬರೀ ಅನ್ನ ಗೀ ರೈಸು ಮತ್ತು ಸಾಂಬಾರು ಹಾಕಿಸ್ಕೊಂಡು ತಿನ್ಕೊಂಡು ಮತ್ತೆ ಈ ಕಡೆ ಫ್ರೆಂಡ್ ಮನೆಗೆ ಅಂತ ಬಂದು
ಎಲ್ಲಿ ಈ ಹಬ್ಬಗಳು ಬಂದುಬಿಟ್ರೆ ಯಾರ ಮನೇಲಿ ಅಂತೂ ಊಟ ಮಾಡೋಕ್ಕಾಗುತ್ತೆ ಅಲ್ವಾ. ಅದಕ್ಕೆ ನಾನೊಬ್ಬರು ಮನೇಲಿ ಊಟ ಮಾಡ್ತಾಯಿದ್ದೆ ಮತ್ತು ನಮ್ಮ ಹಸ್ಬೆಂಡ್ ಒಬ್ಬರು ಮನೆಯಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೆ. ನಾನು ಒಂದು 2-3 ಜನ ಮನೇಲಿ ಊಟ ಮಾಡಿದೆ. ನಮ್ಮ ಹಸ್ಬೆಂಡ್ ಕೂಡ ಒಬ್ಬರು ಅತ್ತೆ ಮನೇಲಿ ಊಟ ಮಾಡಿದ್ರು ಮತ್ತು ನನ್ನ ಫ್ರೆಂಡ್ ಮನೇಲಿ ಊಟ ಮಾಡಿದ್ರು. ನಾನು ಅಜ್ಜಿ ಮನೇಲಿ ಊಟ ಮಾಡಿದೆ, ಇನ್ನೊಬ್ಬರು ಅತ್ತೆ ಮನೇಲೂ ಕೂಡ ಊಟ ಮಾಡಿದೆ, ನಮ್ಮ ಮನೇಲೂ ಕೂಡ ಊಟ ಮಾಡಿದೆ. ಮತ್ತು ಕೊನೆಯಲ್ಲಿ ನಾನು ಊಟ ಏನೂ ಮಾಡಲಿಲ್ಲ ಅಲ್ವಾ, ಅದಕ್ಕೆ ಬಾಳೆಹಣ್ಣು ಜ್ಯೂಸ್ ಕೊಟ್ಟಳು ನನ್ನ ಫ್ರೆಂಡು, ಕುಡ್ಕೊಂಡು ಅರಿಶಿನ ಕುಂಕುಮ ಕೊಟ್ಟಳು. ಅರಿಶಿನ ಕುಂಕುಮ ಎಲ್ಲನೂ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಈ ಹಬ್ಬಗಳು ಬಿಡ್ದಿನ ಆದರೆ ಎಲ್ಲರ ಮನೇಲೂ ಕೂಡ ಸ್ವಲ್ಪ ಸ್ವಲ್ಪ ಊಟ ಮಾಡ್ಬೋದು, ಆದರೆ ಹಬ್ಬಗಳಲ್ಲಂತೂ ಊಟ ಮಾಡೋಕ್ಕೆ ಆಗಲ್ಲ. ಆದರೂ ಕೂಡ ಹೇಗೋ ಇಬ್ಬರು ಕೂಡ ನೀನೊಂದು ಮನೇಲಿ ಊಟ ಮಾಡು, ನಾನೊಂದು ಮನೇಲಿ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಜನ ಮನೇಲಿ ಊಟ ಮಾಡಿದ್ರು, ನಾನು ಕೂಡ ಸ್ವಲ್ಪ ಜನನ ಮನೇಲಿ ಊಟ ಮಾಡಿದೆ. ಇಷ್ಟೇ ಇವತ್ತಿನ ವಿಡಿಯೋ. ನಮ್ಮ ಜಾತ್ರೆ ಹೇಗಿತ್ತು ಏನು ಅಂತ ಕಮೆಂಟ್ ಹಾಕಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ.